ಗೌರ್ಮೆಂಟ್ ಅವರು ಕ್ರಮ ತಗೊಂಡು ಬಸ್ ಗಿಸ್ ಎಲ್ಲ ಕ್ಯಾನ್ಸಲ್ ಮಾಡಬೇಕು. ಇವ್ರಿಗೆ ನಮ್ಮ ಅಜ್ಜಿ ಸಪೋರ್ಟು. ಇಂಥ ಅಜ್ಜಿ ತೀರಿದ್ರೆ ಅಷ್ಟೇ. ಟ್ರಬಲ್ಲರ್ ಬಿಡ್ತೀನಿ. ಹಿಂಗೆ ಕನ್ನಡದ ಒಳಗೆ ಒಂದು ಕನ್ನಡ ಮೂವೀಸ್ ನೋಡಲ್ಲ. ಹೇಳಿ. ಲ್ಯಾಂಗ್ವೇಜ್ ಕನ್ನಡ, ನಮ್ದು ಮಾತೃಭಾಷೆ ಜೈ. ನಾನು ಐ ಹ್ಯಾವ್ ಕಾಲ್ಡ್ ಹಿಮ್ 10 to 15 times. Attention please. ಗೈಸ್, ನನ್ನ ತಂಗಿ ಎಕ್ಸಾಮ್ ಬರೀತೋಳು ಗೈಸ್. ಕಾಪಿ ಹೊಡಿ ನೋಡಿ, ಕಾಪಿ ಹೊಡಕ್ಕೆಲ್ಲ ರೆಡಿ ಮಾಡ್ಕೊಂಡು. ನನಗೆ ಸೂರ್ಯ ಅಲ್ಲಿ ಕೂತ್ಕೊಂತಿ. ಸೂರ್ಯ ನೀನು ಸೈಡಲ್ಲಿ ನೋಡ್ಲಿ ಗೈಸ್. ಪ್ರೆಸಿಡೆನ್ಸಿ ಕಾಲೇಜ್ ಕೋಚಿಂಗ್ ದಾ ಗೈಸ್. ಇವಳು ಕಾಪಿ ಹೊಡಿಯಕ್ಕೆ ನಾನು ಹೆಲ್ಪ್ ಮಾಡೋದಿಲ್ಲ ಅವಳಿಗೆ. ಹೌ ಡಿಸ್ಗಸ್ಟಿಂಗ್ ಸಿಸ್ಟರ್ ಯು ಆರ್. ನಮ್ಮ ಅಜ್ಜಿ ಸಪೋರ್ಟು. ಇಂಥ ಅಜ್ಜಿ ತೀರಿದ್ರೆ ಅಷ್ಟೇ. ಓದ್ಬಿಟ್ಟು ಬರಿ ಅಂತ ಹೇಳಲ್ಲ, ಅದು ಕಾಪಿ ಹೊಡೆದು ಬರಿ ಅಂತ ಹೇಳ್ತಿದ್ಯಾ. ಎಂತ ಕಲಿಗಾಲ ಬಂತಪ್ಪ. ನಾವೆಲ್ಲ ಹೆಂಗಿರ್ಲಿಲ್ಲ ನಮ್ಮ ಕಾಲದಲ್ಲಿ. ನೋಡಿ ಎಲ್ಲ ಪ್ರಿಪೇರ್ ಆಗಿ ಕೂತೋಡಿ ಇವಳು. ಸ್ಟಾರ್ಟ್ ಮಾಡು. ಅಲ್ಲಿ ಬಂದು ನಾನು ಕ್ಯಾಮ್ರಾ ಬಂದು ಹಿಂಗೆ ಕಾಪಿ ಹೊಡಿತಾಳೆ ಇಲ್ಲಿ ಅಂತ ಹೇಳಿಲ್ಲ ಅಂತಂದ್ರೆ ನಾನು ಹೆಸರು ಚೇಂಜ್ ಮಾಡ್ಕೊ. ಹೀಗೆ ತೋರಿಸ್ತೀನಿ ನೋಡಿ, ಕಾಪಿ ಹೊಡಿತಾಳೆ. ಮಮ್ಮಿ ಕಾಪಿ ಹೊಡಿತಾಳು ಸಂಜು. ಅದನ್ನ ನಾನು ಜಗತ್ತಿಗೆಲ್ಲ ಬಹಿರಂಗ ಮಾಡ್ತೀನಿ. ಸೊ ಇವಾಗ ಅಲ್ಲಿ ನನ್ನ ತಂಗಿ ಎಕ್ಸಾಮ್ ಬರೀತಾಳೆ. ನನ್ನ ಹತ್ರ ಈ ಗನ್ನಿದೆ ಆಯ್ತಾ. ಟ್ರಬಲ್ಲರ್ ಏನು ಚೆನ್ನಾಗಿದೆ ನೋಡಿ ಇದು. ಸೊ ಈ ಥರ ಬುಲೆಟ್ ಹಾಕೋದು ಇದಕ್ಕೆ. ಜಿಗಿ ಓಕೆ. ಸರಿ ಎಳಿಬೇಕು ಬಿಡಿ, ಇಲ್ಲ ನಿಂಗೂ ನೋಡ್ಬಿಟ್ಟು ಟಕ್ ಟಕ್ಕನ ಹೊಡಿತೀನಿ. ಹೊಡಿತೀನಿ ನೋಡಿ ಅಲ್ವಾ. ಇನ್ನು ಇಲ್ಲಿ ಬಂದು ನೋಡಿ, ಸೌಂಡ್ ಕೇಳಿಸುತ್ತಾ? ನಾನು ಹೊಡೆದಿದ್ದ ಸಾಕಾಗ್ಬಿಟ್ಟು. ಬರ್ದ ಕಾಪಿ ಬರ್ದ ಎಕ್ಸಾಮು. ನಿಮ್ಮ ಅಮ್ಮ ಬಂದು ನೋಡ್ಕೊಂಡು ಹೋದ್ರು. ನಿಮ್ಮ ಅಮ್ಮಂಗೆ ಹೇಳ್ದೆ ಕಾಪಿ ಹೊಡಿತು. ಹೌದಾ? ನೋಡಿದ್ರೆ ಅವ್ರು ಬಂದ್ರು. ನಿಮ್ಮ ಮಗಳು ನೋಡಿ ಎಷ್ಟು ಚೆನ್ನಾಗಿ ಕಾಪಿ ಹೊಡಿತಾಳೆ ಇದೆ. ಅದಕ್ಕೆ ಬಂದಿದ್ರು. ನೀನು ಒಳಗಡೆ ಇದ್ದೆ. ನಾನು ಇರ್ಲಿಲ್ಲ ಅಲ್ಲಿ. ನಂದು ಮರ್ಯಾದೆ ಆಯ್ತಾ. ಅವಾಗ ಅವ್ರ ಅಮ್ಮ ಕಾಪಿ ಹೊಡಿತಾಳೆ ಇವಳು. ಅಮ್ಮ ಮಾನ ಮರ್ಯಾದಿಲ್ಲ. ಯಾಕೆ ನಿನ್ ತಮ್ಮ ಬೈತಂತೆ ಏನೇನೋ. ಯಾವಳ ಹತ್ರ ಹೋಗಿದ್ದೆ, ಇವಳ ಹತ್ರ ಹೋಗಿದ್ದೆ. ಸಾರಿ ಕೇಳೋ ಗೈಸ್. ಎಂತ ಅಕ್ಕ ನೋಡಿ, ಒಬ್ಬ ತಮ್ಮನಿಗೆ ಮತ್ತೆ ಸಾರಿ ಕೇಳೋ. ಅವರ ಕಟ್ ಮಾಡ್ತೀನಿ, ಸಾರಿ ಕೇಳೋ. ಆಗ್ತೀನಿಲ್ಲ ಅಂದ್ರೆ ಗೈಸ್, ಈ ತರ ಅಕ್ಕಂದಿರು ಯಾರಿಗೂ ಇರಬಾರ್ದು. ಹೋರಾಟ ಮಾಡೋಣ ಚಿರು, ಹೋರಾಟ ಮಾಡೋಣ. ಭಯನಾ ನಿಮ್ಮ ಅಕ್ಕ ಇದ್ದಾನೆ ನಿಂಗೆ? ಅಷ್ಟೇ, ಕೇರ್ ಮಾಡಬೇಡ. ನಾ ಇದೀನಿ, ತಲೆ ಕೆಡಿಸ್ಕೊಂಬೇಡ. ಹಂಗೆಲ್ಲ ಬೈತಾಳ್ತಾನೆ ನಿಂಗೆ, ಬೈತಾಳ್ತಾನೆ ನೋಡು. ನಿಜ ಬಂದಿದೆ ನಮ್ಮ ಹತ್ರ. ಬಿಡ್ತೀನಿ ಚೂ ಹಿಂಗೆ. ಗೈಸ್, ಇವಳೇನ್ ಗೊತ್ತಾ, ಕನ್ನಡದ ಒಳಗೆ ಒಂದು ಕನ್ನಡ ಮೂವೀಸ್ ನೋಡಲ್ಲ. ಹಿಂದಿ ಮೂವೀಸು, ಆ BTS, ಕೊರಿಯನ್. ಅವರಮ್ಮ BTS, ಇವಳು STS. ಸಾರಿ ಕೇಳೋನ್ಗೆ. ಇಲ್ಲ ಸುಮ್ಮನೆ ಇರು. ಏನಕ್ಕೆ ಆ ಥರ ಕೆಟ್ಟ ಬೈಯೋದು ಅವನ್ಗೆ? ನಮ್ಮ ಅವ್ನು ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದ? ಅವ್ನು 1000 ಹೇಳಿ ಅವನಂದ ಹೇಳ್ಬಿಡೋದ ನೀನು? ನೀನ್ ಸಾಬಸ್ತೇನಾ?
ಪಾಪ ಅವನಿಗೆ ಬೈತಾಳಂತ ಮಮ್ಮಿ ಇವಳು. ನನ್ ಚಿನ್ನದ ಓಲೆ ಅದು ಅಂಗಡಿಯಲ್ಲಿ ಇದೆ, ಅವ್ನು ಯಾಕೆ ಸುಳ್ಳು ಹೇಳ್ಬೇಕಿತ್ತು? ಅವನು ಅದಕ್ಕೆ ಪರ್ಮಿಷನ್ ಕೇಳ್ಬೇಕು, ಹೋಗಪ್ಪ ತಗೊಂಬಪ್ಪ ಅಂತ. ಏಯ್ ಹ್ಮ್ ಎಲ್ಲಿದ್ಯೋ ಬೇಗ ಹೋಗಿ ತಗೊಂಬ. ಅವಾಗ ಕಾಲೇಜಿಂದ ಬಂದಿದ್ದೆ. ಕರೆಕ್ಟಾಗಿ ಹೇಳಿ ಏನಾಗಿದೆ ಈ ರಿಪೋರ್ಟ್ ಅಲ್ಲಿ ಏನಾಗಿದೆ ಅಂತ ಗೊತ್ತಾಗ್ಬೇಕು. ಏನಾಯ್ತು ಹೇಳಿ, ಹೇಳ್ತೀನಿ. ಕಾಲೇಜಿಂದ ಸುಸ್ತಾಗಿ ಬಂದಿದ್ದೀನಿ, ಫೋನ್ ಹಾಕ್ಬಿಟ್ಟು ಊಟ ತಿಂತಿದ್ದೆ, ಹೋಗಿ ತಗೊಂಬ. ನಾನು ಮರ್ತೋಗ್ಬಿಟ್ಟೆ ಫೋನ್ ನೋಡ್ಕೊಂಡು. ಆಮೇಲೆ ನೆಕ್ಸ್ಟ್ ಫೋನ್ ಹಾಕ್ಬಿಟ್ಟು ಹಂಗೆ ಹಿಂಗೆ ಅಂತ ಬೈಯ ಸ್ಟಾರ್ಟ್. ಹೌದಾ? ಓಕೆ, ಫಸ್ಟ್ ಅವನ ಹತ್ರ ಕೇಳ್ಬಿಡ್ತೀನಿ. ಆಮೇಲೆ ಗೈಸ್ ಇವರಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು ನೋಡೋಣ ಈ ವಿಡಿಯೋ ಅಲ್ಲಿ. ಫಸ್ಟ್ ಇವನ ಹತ್ರ ಕೇಳೋಣ. ಅದೇ ಇವಾಗ ಆಮೇಲೆ ಮರ್ತೋದಾದ್ಮೇಲೆ ಫೋನ್ ಹಾಕ್ತಿದ್ರು, ತಂದ ಅಂದ್ರು. ತಂದೆ, ವಿಡಿಯೋ ಕಾಲ್ ಮಾಡೋಣ ಹೋಗಿದ್ದೀನಿ. ಆಮೇಲೆ ಅಲ್ಲೋ ಕ್ಲೋಸ್. ಅವಾಗ ಸ್ಟಾರ್ಟ್ ಮೆಸೇಜ್ ಅಲ್ಲಿ ಯಾವ ಜೊತೆ ಹೋಗಿದ್ಯಾ. ಈ ತರ ಹುಡುಗರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಇವೆಲ್ಲ. ಇನ್ನೊಂದ್ಸರಿ ಕೇಳೋಣ. ಸೊ ಒಂದ್ ಸೈಡ್ ಕೇಳಿ ಯಾರನ್ನು ಜಡ್ಜ್ ಮಾಡ್ಬಿಡ್ದು, ಈ ಕಡೆ ಕೇಳೋಣ. ಬಟ್ ಈ ಕಡೆ ಸುಳ್ಳಿರುತ್ತೆ ಆಲ್ಮೋಸ್ಟ್, ಬಟ್ ಆದ್ರೂ ಪರವಾಗಿಲ್ಲ. ಹೇಳಿ. ಇದೆಲ್ಲ ಕಟ್ ಮಾಡು ನೀನ್. ಆಮೇಲೆ ನೀನಿಗೆ ನನ್ ಪರ್ಮಿಷನ್, ನನ್ ವಿಡಿಯೋ ರೀ ಇದು, ನೀವ್ ಹೆಂಗ್ರಿ ಹೇಳ್ತೀರಾ? ಲ್ಯಾಂಗ್ವೇಜ್ ನೀನೇ ಹಾಳು ಮಾಡ್ಕೊ. ಲ್ಯಾಂಗ್ವೇಜ್ ಕನ್ನಡ, ನಮ್ದು ಮಾತೃಭಾಷೆ ಜೈ. ಅವನಿಗೆ ನಾನು ಹೇಳ್ದೆ ಓಲೆ ಚಿನ್ನದಿರದಲ್ಲಿ ಹೋಗ್ ತಗೊಂಡ್ ಬಾ ಅಂತ. ಎಲ್ಲಿತ್ತು ಚಿನ್ನದ್ದು? ಅಂಗಡಿಯಲ್ಲಿ. ಯಾವ ಅಂಗಡಿಯಲ್ಲಿ? ಇದು ಗೋಲ್ಡ್ ಶಾಪ್ ಅಲ್ಲಿ. ಗೋಲ್ಡ್ ಶಾಪ್ ಅಲ್ಲಿ ತಾನೇ ಇತ್ತು ಚಿನ್ನದ ಒಲೆ. ಒಂದ್ ನಿಮಿಷ, ಅದು ಐರನ್ ಅಂಗಡಿ ಇರ್ಲಿಲ್ಲಲ್ಲ. ಆಯ್ತಾ, ವಾಪಸ್ ತರ್ಬೋದು ತಾನೆ, ಚಿನ್ನದ ಅಂಗಡಿ ಕೊಡ್ತಾರ ತಾನೆ. ಆಯ್ತಮ್ಮ, ಇವಾಗ ಮುಚ್ಚಿಬಿಡ್ರಿ. ಒಂದ್ ನಿಮಿಷ ಕೇಳು, ಮುಚ್ಚಿಬಿಡ್ರಿತಾರೆ. ಅದು ಚಿನ್ನದ ಅಂಗಡಿಲೇ ಇದೆ ಅಂದ್ಮೇಲೆ ನಾಳೆ ಹೋಗಿ ಇಸ್ಕೊಂಬೋದು ಅದನ್ನ. ಬಟ್ ಅಲ್ಲಿ ಕ್ಯಾಮ್ರಾ ಇಲ್ಲ ಏನಿಲ್ಲ, ಅವ್ರನ್ನ ಹೆಂಗ್ ನಂಬೋದು? ಓ ಗೈಸ್, ಜಗತ್ತಲ್ಲೇ ಚಿನ್ನದ ಅಂಗಡಿಯಲ್ಲಿ ಕ್ಯಾಮ್ರಾ ಇಲ್ಲ ಅಂತ ಹೇಳೋ ಮೊದಲನೇ ಗುಬಾಲ್ ಇವಳು. ಯಾವ ತರ ಗೊತ್ತಾ, ಈ ಆಚಾರಿಗಳು ಇಟ್ಕೊಂಡಿರ್ತಾರ ನೋಡು, PRC ಚಿಕ್ಕ ಅಂಗಡಿ. ನೀನ್ ನೋಡಿದ್ದ? ನೀನ್ ಹೋಗಿದ್ದ ಅವನ ಜೊತೆ? ಆಯ್ತಾ, ಅವನು 3:30 ಏನು ಅಲ್ಲ 4:30ಗೋ 4 o'clockಗೋ ಫೋನ್ ಸರಿ ಕಾಲೇಜಿಂದ ಬಂದೆ ಅಂತ ಹೇಳ್ದ. ಸರಿ ಊಟ ಮಾಡ್ಕೊಂಡು ಹೋಗು ಚರು ತಗೊಂಡ್ ಬಾ ಅಂದೆ. ಅಕ್ಕ ಊಟ ಮಾಡಿದ ತಕ್ಷಣ ಹೋಗ್ತೀನಿ ಅಂದ. ಅದಾದ್ಮೇಲೆ 6:40 ಕಾಲ್ ಮಾಡ್ದೆ. ಆಯ್ತಾ, ಅದಾದ್ಮೇಲೆ ನಾನು ಹೇಳ್ದೆ ಹೋಗು ತಂದ ಚರು ವಿಡಿಯೋ ಕಾಲ್ ಮಾಡಿ ತೋರ್ಸು, ಎಲ್ಲ ಓಲೆ ಇದೆಯಾ ಅದ್ರಲ್ಲಿ, ನಾನು ನೋಡ್ತೀನಿ. ಬಿಕಾಸ್ ಅದ್ರಲ್ಲಿ 2 ಚಿನ್ನದ್ದು 1 ಬೆಳ್ಳಿದು ಇತ್ತು. ಅದಕ್ಕೆ ಅವಾಗ ಏನ್ ಮಾಡ್ದೆ ಇವನು, ತಂದಿದ್ದೀನಿ ಅನ್ಬಿಟ್ಟು ಫೋನ್ ಎತ್ತುತ್ತಾ ಇಲ್ಲ. ಅಟ್ಲೀಸ್ಟ್ ಫೋನ್ ಮಾಡಿದ್ರೆ ಫೋನ್ ಎತ್ತಬೇಕು. ನನಗೆ ಫೋನ್, ನಾನು ಐ ಹ್ಯಾವ್ ಕಾಲ್ಡ್ ಹಿಮ್ 10 to 15 times. ಅವನು ಫೋನ್ ಪಿಕ್ ಮಾಡಿಲ್ಲ. ಅವಾಗ ನನಗೆ ಕೋಪ ಬಂತು. ಫೋನ್ ಪಿಕ್ ಮಾಡ್ತಿರ್ಲಿಲ್ಲ. ಅವಾಗ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದೆ, ಯಾವ ಜೊತೆ ಏನು ಹೋಗಿದ್ಯಾ. ಒಬ್ಬ ಯುವಕ ಫೋನ್ ಎತ್ತಿಲ್ಲ ಅಂತ ಅಂದ್ರೆ ಅದ್ರ ಅರ್ಥ ಅವನು ಯಾವಲ್ದ ಜೊತೆ ಇದಾನೆ ಅಂತಾನ ಮೇಡಮ್? ಇಲ್ಲ ಅವನಿಗೆ ಅದರೇ ಆದಂತ ಕೆಲ್ಸಗಳು ಇದೆಯಾ ಅಂತ ಮೇಡಮ್? ಏನ್ ನಿಮ್ ಅರ್ಥ, ನಿಮ್ ಮಾತಿನಂತ ಗೊತ್ತಾಗಿಲ್ಲ. ಒಬ್ಬ ಗೈಸ್ ಇವ್ರು ಹೇಳ್ತಿರೋ ಹಂಗೆ ಒಬ್ಬ ಯುವಕ, ಒಬ್ಬ ಹುಡುಗ ಅವನಿಗೆ ಬಿಸಿ ಇದ್ದಾನೆ ಅಂತ ಅಂದ್ರೆ ಅದು ಹುಡುಗಿ ಜೊತೆ ಇದ್ದಾನೆ ಅಂತ ಅಷ್ಟೇ, ಬೇರೆ ಕೆಲ್ಸಗಳಿರಲ್ಲ ನಮ್ಗೆ. ಇದು ಇವರು ಮಾತಾಡ್ತಿರುವಂತಹ ಒಂದು ರೀತಿ ನೀತಿ. ಇಂಥ ಹೆಣ್ಣು ಮಕ್ಕಳಿಂದ ನಮ್ಮ ಇದಕ್ಕೆ ಸ್ವಲ್ಪ ಏನೋ ಕೇಡುಗಳಾಗ್ತಿದೆ. ಇದನ್ನ ಗೌರ್ಮೆಂಟ್ ಅವರು ಕ್ರಮ ತಗೊಂಡು ಬಸ್ ಗಿಸ್ ಎಲ್ಲ ಕ್ಯಾನ್ಸಲ್ ಮಾಡ್ಬೇಕು. ಇವ್ರಿಗೆ ಎಲ್ಲ ಫ್ರೀ ಕೊಟ್ಟಿ ಸ್ವಲ್ಪ ಜಾಸ್ತಿ ಇದಾಗಿದೆ. ಈಗ ಅವರು ನಿಮ್ಮ ಮನೆ ಕೆಲ್ಸದವನ ಮೇಡಮ್ ಅವರು? ನೀವು ನಿಮ್ ವಾಲೆ ಅಲ್ವಾ ಮೇಡಮ್, ನೀವು ತರಬೇಕು. ಅವ್ರಿಗೆ ಹೇಳಿದ್ರೆ ಪಾಪ ಚಿಕ್ಕ ಹುಡುಗ ಮನೇಲಿ ಇರ್ಲಿಲ್ಲ, ಅದು ನಿಮ್ ಪ್ರಾಬ್ಲಮ್ ಮೇಡಮ್, ನೀವು ತರಬೇಕು. ಅವನ್ಗೆ ಹೇಳಿದ್ರೆ ಅವನದ 1000 ಕೆಲ್ಸಗಳು ಇರುತ್ತೆ ಅಂತ ಹೇಳಿದೆ. ಬಟ್ ಅವನು ಹಂಗೆಲ್ಲ ಓವರ್ ರಿಯಾಕ್ಟ್ ಮಾಡಿದ. UPSC ಎಕ್ಸಾಮ್ ಬರ್ತಾರೆ ನಮ್ಮಮ್ಮ. ಬಂದ್ರೆ ಎಲ್ರಿಗೂ ಹೇಳ್ತೀನಿ ಯಾಕೆ. ಫೈನಲ್ ಆಗಿ ಇದ್ರ ಆನ್ಸರ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ. ಸೊ ಹಂಗೆಲ್ಲ ಇನ್ನೊಬ್ರಿಗೆ ಆತರ ಕೆಟ್ಟ ಮಾತಾಡ್ದಮ್ಮ. ನೀನ್ ಬುಡಕ್ ಬಂದ್ಬಿಡ್ದ ಈಗ ಸರಿ. ಅವ್ನು ವಾಪಸ್ಸು ನಾಳೆ ಅದ್ರ ನೆಕ್ಸ್ಟ್ ಡೇ ಹೋಗಿ ಆ ಚಿನ್ನ ತಗೊಂಡ್ಬಂದಿಯಾನೆ. ನೆಕ್ಸ್ಟ್ ಡೇ ಅಲ್ಲ, ಅವತ್ತೇ ಹೋಗ್ತಂದ. ಓಕೆ, ಆ ಟೈಮಲ್ಲೇ ಹೋಗ್ತಂದ ಅಂತೆ. ಓಕೆ, ಬಟ್ ನೀನ್ ಹೇಳಿರೋ ಮಾತುಗಳನ್ನ ವಾಪಸ್ ತಗೊಳಕ್ಕಾಗತ್ತಾ?
ಅವನು ಏನೇನೇನು ಮಾತಾಡ್ದ, ನೀವ್ ಯಾರು ಕೇಳಕ್? ಅವನು ಬೈದ್ರು ಮರ್ಯಾದೆಲ್ ಬೈದಿಯಾನೆ. ಇದು ಗೈಸ್ ನಮ್ಮ ಕನ್ನಡದ ಹುಡುಗರ ಒಂದಿದು ಆಹಾ ಚಿಂದಂತ ಹುಡುಗ. ನೀವ್ ಯಾರು ಕೇಳಕ್ಕೆ ಅಂತ, ನೀವ್ ಯಾರು, ನೀನ್ ಯಾರೇ ಅಂತ ಅನ್ನೋ ಒಂದು ಜಮಾನದಲ್ಲಿ ನೀವ್ ಯಾರು? ಇಂಥ ಹೆಣ್ಣು ಮಕ್ಕಳಿಂದನೇ ಆ ಡ್ರಮ್ ಕೇಸು, ಆಮೇಲೆ ಆ ಒಂದಿದು ಹನಿಮೂನ್ ಅಲ್ಲಿ ಮರ್ಡರ್ ಕೇಸು ಎಲ್ಲ. ಮೊನ್ನೆ ನೋಡ್ದ ಯಾರೋ ಒಬ್ಳು ಮೇಲಿಂದ ತಳ್ಳಿಬಿಟ್ಟಿದ್ದಾಳೆ. ಓ ಗೈಸ್ ಮೊನ್ನೆ ಅವನು ಇಟ್ಕೊಳ್ಳಿ ಗೈಸ್, ಯಾರೋ ಸೆಲ್ಫಿ ತಗೊಳ್ಳೋಣ ಅಂತ ಅವಳನ್ನ ಗೋಲ್ಮಾಲ್ ಮಾಡಿ ಅವನ್ಗೆ ಮೇಲಿಂದ ನೋಡಿ ಹಿಂಗೆ ಕೋತಿ ಆಟಗಳು ಮಾಡೋದು, ಆಮೇಲೆ ಅದು ಕಚ್ಚಿದ್ರೆ ಆಮೇಲೆ ಅವನ್ನ ಕೇಳಜಿ ಏನಾಗಿದೆ ಗೊತ್ತಾ, ಇಬ್ರು ಹೋಗ್ಬೇಕಾದ್ರೆ ಗಾಡಿ ನಿಲ್ಸು ಅಂತ ಒಂದು ಬ್ರಿಡ್ಜ್ ಮೇಲೆ ಗಾಡಿ ನಿಲ್ಸು ಅಂತ ಹೇಳೋಳು. ಇವ್ನು ನಿಲ್ಸವನೆ ಬಾ ಫೋಟೋ ತಗೊಳ್ಳೋಣ ಅಂತ ಅಂದವಳೆ. ಯಾವತ್ತೂ ಇಲ್ದಿರೋ ಫೋಟೋದು ಇವತ್ತು ತಗೊಳ್ಳಕ್ ಅಂತೀಳೆ ಅಂತ ಅನ್ಬಿಟ್ಟು ಅವನ ಮನೆ ಹೋಗಿ ತಗೊಂಡಿದ್ದಾನೆ. ಫೋಟೋ ತಗೋತಾ ಇರ್ಬೇಕಾರೆ ಆ ಕಡೆ ಚೆನ್ನಾಗಿಲ್ಲ ಈ ಕಡೆ ಚೆನ್ನಾಗಿದೆ ಅಂತ ಅವನು ಸ್ವಲ್ಪ ಈ ಕಡೆ ನಿಲ್ಸ್ಬಿಟ್ಟು ತಳ್ಬಿಟ್ಟವಳೆ. ಅವನ್ಗೆ ಈಜ್ ಬಂದಿ ಅವನು ಹೋಗಿ ದಡಕ್ ಸೇರ್ಕೊಂಡು ಅಲ್ಲಿ ನಿಂತ್ಕೊಂಡು ಹಿಡೀರಿ ಅವಳನ್ನ ಅಂತ ಕಿರಿಸ್ತವ್ನು ಪಾಪ. ಆಮೇಲೆ ಬಂದ್ರು ಜನ ಬಂದು ಹಿಡ್ಕೊಂಡ್ರು ಅವಳನ್ನ. ಅವನು ಹಗ್ಗ ಕೇಳ್ಕೊಂಡ್ರೇನು ಗೈಸ್. ಇನ್ಮೇಲೆ ಬಾಯ್ಸ್ ಈಜ್ ಕಲೀರಿ, ನಿಮ್ಮ ಇದಕ್ಕೆ ಕಂಟಕ ಇದೆ. ಯಾರು ಯಾವಾಗ ಎಲ್ಲಿ ತಳ್ತಾರೆ ಗೊತ್ತಿಲ್ಲ. ಇಂಥವ್ರು ಬೇಕಾರೆ ಆ ಡ್ರೈನೇಜ್ ಮೋರಿಗೂ ತೊಳ್ಬಿಡ್ಬೋದು. ಅವತ್ತು ಪಾಪ ಚಿರು ಇವಳ ಸಿಕ್ಕಿಲ್ಲ, ಸಿಕ್ಕಿದಿದ್ರೆ ನೋಡಿದ್ರ ಈ ಒಂದು ಆಕ್ರೋಶ ಕ್ರೋಧ ಈ ಗಂಡು ಮಕ್ಕಳನ್ನ ಇವತ್ತು ಬಲಿ ತಗೊಂತ ಇದೆ. ಇದು ಸ್ವಲ್ಪ ಕಮ್ಮಿ ಆಗ್ಬೇಕು ಅಷ್ಟೇ ಕೇಳ್ಕೊಂತ ಇರೋದು. ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀನಿ, ದಯವಿಟ್ಟು ನಮ್ಮ ಈ ತರ ಗಂಡು ಜಾತಿಗಳಿಗೆ ಗಂಡು ಮಕ್ಕಳಿಗೆ ರಕ್ಷಣೆ ಕೊಡಿ ಭಗವಂತ. ಮ್ಯಾಕ್ಸಿ ಅಟ್ಯಾಕ್. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು